ಕವಿಯಾಗಿ ಬಿಂಬಿತವಾದಂಥವರು ಮಹರ್ಷಿ ವಾಲ್ಮೀಕಿ. ಅವರಿಗೆ ನೀವು ಇದರ ಗಾಢತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಎಷ್ಟು ಪುರಾತನವಾಗಿರ್ತಕ್ಕಂಥದ್ದು. ನಾವು ಬೇರೆ ಬೇರೆ ದೇಶಗಳ ಗ್ರಂಥಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ರಾಮಾಯಣ ಯಾವ ಕಾಲದಲ್ಲಿ ಬರೆದಿದ್ದು, ಎಷ್ಟು ಸಹಸ್ರ ವರ್ಷಗಳ ಹಿಂದೆ ಬರೆದಿದ್ರು ಅಂತ ನಿಮಗೊಂದು ಅಂದಾಜು ಸಿಗುತ್ತೆ. ಆದಿಕವಿ ಅಂತಾನೆ ಬಿಂಬಿತವಾಗಿರ್ತಕ್ಕಂತಹ ಮಹರ್ಷಿ ವಾಲ್ಮೀಕಿಯವರು ಬರೆದಿರ್ತಕ್ಕಂತಹ ರಾಮಾಯಣವನ್ನ ನೀವು ಓದ್ಬೇಕಾಗತ್ತೆ. ಇದು ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೆ ಇಷ್ಟು ಮಹತ್ವ ಇದೆ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಅಥವಾ ಜೀವ ಕುಲಕ್ಕೆ ಒಂದು ಬುನಾದಿ ಅಂತ ಹೇಳೋದು. ನನಗೆ ತಿಳಿದಂಗೆ ನಾವಿನ್ನ ಚಿಕ್ಕ ಹುಡುಗರವಲ್ಲ, ಸಾಗರ್ ಅಂಡ್ ಸಾಗರ್ ರಮಾನಂದ್ ಸಾಗರ್ ಅವ್ರ ಬ್ರದರ್ಸ್ ಇನ್ನೊಬ್ರು ಸಾಗರ್ ಅಂತಿದೆ. ರಮಾನಂದ್ ಸಾಗರ್, ಪ್ರೇಮಾನಂದ್ ಸಾಗರ್ ಇಬ್ರು ಒಟ್ಟು ರಮಾನಂದ್ ಸಾಗರ್ ಮೈನ್. ಅವರು ಇದೊಂದು ಧಾರಾವಾಹಿಯಾಗಿ ತೆಗೆದ್ರು ರಾಮಾಯಣ. ಹೆಂಗೆ ನಮ್ಮ ಇಒ ಸರ್ ಅವರು ಒಂದು ಪಿಕ್ಚರ್ದು ಒಂದು ಎಕ್ಸಾಂಪಲ್ ಕೊಟ್ಟರು, ಆ ಥರ ರಾಮಾಯಣವನ್ನು ನೋಡಿ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನ ಮನಸ್ಥಿತಿಯನ್ನೇ ಬದಲಾಯಿಸಿಕೊಂಡು ಜೀವನೋಪಾಯನ ಮಾಡತಕ್ಕಂತಹ ಉದಾಹರಣೆಗಳು ಸಾಕಷ್ಟು. ಮೈಂಡ್ ಸೆಟ್ಟೇ ಚೇಂಜ್ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಾಗಿ ಅದನ್ನ ನೋಡಿದಾಗ ನಮಗೂ ಭಯಭಕ್ತಿ ಎಲ್ಲಿ ನಮಗೆ ಸ್ಟಾರ್ಟ್ ಆಯಿತು ಬಂತು ಅಂತಂದ್ರೆ ನಾವು ರೂರಲ್ ಸೆಟಪ್ ಅಲ್ಲಿ ಇದ್ವಿ. ಸಹಜವಾಗಿ ನಮಗೆ ಭಕ್ತಿ, ದೇವಸ್ಥಾನ, ಗುರು ಹಿರಿಯರು ಅಂತ ಸಹಜವಾಗಿ ಬರುತ್ತೆ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ನಾವು LKG UKG ಅಲ್ಲ, ಒಂದನೇ ತರಗತಿಯಿಂದ ಪ್ರಾರಂಭ ಮಾಡಿರೋದು. ಹಾಗಾಗಿ ಸರ್ಕಾರಿ ಶಾಲೆಗಳ ಏನು ಶಿಕ್ಷಕರು ಕಲಿಸ್ಕೊಟ್ಟಂತಹ ಪಾಠ ಅವರ ಹಾಕೊಟ್ಟಂತ ದಾರಿನಲ್ಲೇ ಸಾಕ್ತಾ ಬಂದಿರೋದು. ಅದಕ್ಕೆ ನಾವು ಸ್ವಲ್ಪ ಓದ್ಕೊಂಡು ಈ ಸ್ಥಾನಕ್ಕೆ ಜೊತೆಗೆ ನಾನು ಬಹಳ ಮುಖ್ಯವಾಗಿ ಹೇಳ್ತೀನಿ, ಇವತ್ತು ಬಹಳ ಉಚಿತವಾಗಿದೆ ಸಂದರ್ಭ ಹೇಳಕ್ಕೆ. ಯಾಕೆಂದ್ರೆ ನಾನು ಜನರಲ್ ಆಗಿ ನನ್ನ ಸ್ನೇಹಿತರ ಹತ್ರನೋ ಬಹಳ ಹಿತೈಷಿಗಳ ಹತ್ರನೋ ಹೇಳ್ಕೊಳ್ತಿದ್ದೆ, ನನ್ನ ಜೀವನದಲ್ಲಿ ರಾಮಾಯಣ ಮಹಾಭಾರತ ನಾನು ಟಿವಿನಲ್ಲಿ ನೋಡಿದ್ದೆ, ಸೀರಿಯಲ್ ಅಲ್ಲಿ, ಅದರಿಂದ ಒಂದು ಸ್ವಲ್ಪ ಕಲ್ತಿದ್ದೀವಿ. ಈಗ ನಾನು 100% ಅಂತ ಹೇಳಲ್ಲ, ನಾನು ಆದ್ರೆ ರೈಟ್ ಸೈಡ್ ಅಲ್ಲಿ ಇದ್ದೀನಿ, ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ, ರೈಟ್ ಸೈಡ್ ಅಲ್ಲಿ ಇದ್ದೀನಿ. ಅಂದ್ರೆ ಮೆಜಾರಿಟಿ ಒಳ್ಳೆತನದಲ್ಲಿ ಇದ್ದೀನಿ. ಯಾರು 100% ಅಂದ್ರೆ ದೇವರು ಆಗ್ತಾರೆ, ಇಲ್ಲ ಗುರುಗಳು. ನಾವು ಎಲ್ಲ ಸರ್ವಸಂಗ ಪರಿತ್ಯಾಗಿ ಆಗ್ತಕ್ಕಂಥ ಗುರುಗಳೇನು ದರ್ಶನ ಅವರು 100% ಹತ್ತತ್ರ ಐಡಿಯಾ ಇಲ್ಲ. ನಾವು 100% ಅಲ್ಲ ಅಂದ್ರೆ ನಾನು ರೈಟ್ ಸೈಡ್ ಅಲ್ಲಿ ಇದ್ದೀನಿ ಧೈರ್ಯವಾಗಿ ಹೇಳ್ಬೋದು. ಯಾಕೆ ಅಂತಂದ್ರೆ ನನಗೆ ಬುನಾದಿನೇ ಇದು ರಮಾನಂದ್ ಸಾಗರ್ ಅವರ ರಾಮಾಯಣ ಸೀರಿಯಲ್ ಅಲ್ಲಿ ನೋಡಿದ್ವಿ. ಯಾಕಂದ್ರೆ ಗ್ರಂಥ ಅವಾಗ ಇರ್ಲಿಲ್ಲ, ನಮಗೆ ಓದಕ್ಕೆ ಆಕ್ಸೆಸ್ ಇರಲಿಲ್ಲ, ನಾವು ಹಳ್ಳಿಯಲ್ಲಿ ಇದ್ದದ್ದು. ಹಾಗಾಗಿ ಒಂದು ಟಿವಿನಲ್ಲಿ ಬ್ಲಾಕ್ ಅಂಡ್ ವೈಟ್, ಕಲರ್ ಟಿವಿ, ಒಂದೊಂದು ಸೀರಿಯಲ್ ನೋಡ್ತೇನೆ. ಸ್ಟಾರ್ಟಿಂಗ್ ಅದು 1986, 87, 88 ನಾನು ಬ್ಯಾಕಿಂಗ್ ಆಗ್ಬೋದು ಅವಾಗಿದ್ದೆ. ಸೊ ಹಾಗಾಗಿ ನೋಡಿ, ಇನ್ನೊಂದು ಮಹತ್ವ ಏನಂತಂದ್ರೆ ವಾಲ್ಮೀಕಿ ಅವರು ತಿಳಿಸ್ಕೊಟ್ರು ಯಾವ ರೀತಿ ಜನಾಂಗದಲ್ಲಿ ಇದ್ರು, ಯಾವ ತರ ಕೆಲಸ ಮಾಡಿದ್ರು, ಅವರು ಚೇಂಜ್ ಆಗಿ ಯಾವ ರೀತಿ ಒಂದು ಮಹರ್ಷಿಯಾಗಿ ಬದಲಾವಣೆ ಆಗ್ತಿದ್ರು. ಅದು ಅಂದ್ರೆ ಒಬ್ಬ ವ್ಯಕ್ತಿ, ಅದು ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಯಾವ ರೀತಿ ತಾನು ಬದಲಾವಣೆ ಮಾಡಿಕೊಂಡು ಸರಿದಾರಿಯಲ್ಲಿ ಅಂತಕ್ಕಂಥ ಒಂದು ಎಕ್ಸಾಂಪಲ್. ಇನ್ನೊಂದು ನೋಡಿ, ರಾಮಾಯಣದಲ್ಲಿ ಬರ್ತಕ್ಕಂತಹ ಪಾತ್ರಗಳು, ಅವರ ಸಂಬಂಧಗಳು, ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಮ ಸರ್. ಗಂಡ ಹೆಂಡತಿದು, ಅಣ್ಣ ತಮ್ಮಂದಿರೆಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಶ್ಲೇಷಣೆ ಮಾಡ್ತಾ ಹೋಗಿ, ಅವರ ಆದರ್ಶಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗಿ. ಆದರ್ಶ ಅಂದ ತಕ್ಷಣ ಫಸ್ಟ್ ನಮಗೆ ರಾಮನೇ ಬರುತ್ತೆ. ಅಂತ ಶ್ರೇಷ್ಠ ಕಾವ್ಯದಲ್ಲಿ ಇಷ್ಟೊಂದು ಪಾತ್ರಗಳಿದ್ರು ಕೆಲವರು ಕಾಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳುವುದು, UPSC ನಲ್ಲಿ ರಾಮಾಯಣ ಕೆಲವು ಸನ್ನಿವೇಶಗಳಿದೆ. UPSC ಸುಮ್ಮನೆ ಇಡುತ್ತಾ? ಆ ಎಕ್ಸಾಮ್ ಓದ್ಕೊಂಡು UPSC ನಲ್ಲಿ ರಾಮಾಯಣ ಓದ್ಕೊಂಡು ಆನ್ಸರ್ ಬರೆಯೋದು ಕೂಡ ಇದೆ. ನಮ್ಮ ಕನ್ನಡ ಆಪ್ಷನಲ್ ತಗೊಂಡ್ರೆ ಯಾಕೆ ಇಡ್ತಾರೆ? ಅದಕ್ಕೆ ಯಾಕೆ ಇಡ್ತಾರೆ? ಮಹತ್ವ ಇದೆ. ಅದು UPSC ಪಾಸ್ ಆದಂತವ್ರು IAS ಆಫೀಸರ್ ಇರ್ತಾರೆ, IAS ಆಫೀಸರ್ ಅಂತವ್ರು ಡಿಸ್ಟ್ರಿಕ್ಟ್ ನಡೆಸ್ತಾರೆ, ಸೆಕ್ರೆಟರಿ ಬರ್ತಾರೆ, ದೇಶದೇ ನಡೆಸುವಂಥದ್ದು. ಅಲ್ಲಿ ರಾಮಾಯಣ ಇಡ್ತಾರೆ ಅಂತಂದ್ರೆ ಸುಮ್ಮನೆ ಇಡೋದಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಇದೆ. ಕನ್ನಡ ಆಪ್ಷನ್ ಇದೆ, ಎಥಿಕ್ಸ್ ಅಲ್ಲಿ ಜನರಲ್ ಆಗಿ ಎಲ್ಲರಿಗೂ ಕೂಡ ಕಾಮನ್ ಆಗಿ ಅಪ್ಲೈ ಆಗಂಗಿದೆ. ಈ ಆಪ್ಷನ್ ತಗೊಂಡ್ರೆ ಎಥಿಕ್ಸ್ ಅಲ್ಲಿ ಹೆಚ್ಚು ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನ ನೋಡ್ಕೊಳ್ಳಿ. ಕೆಲವು ಕಾಮೆಂಟ್ಸ್ ಬಂದು ಯಾವಾಗ ಅಂತಂದ್ರೆ, ಎಲ್ಲದಕ್ಕೂ ಪರ ವಿರೋಧ ಇರುತ್ತಲ್ಲ, ರಾಮಾಯಣ ನಡೆದಿತ್ತ ಅನ್ನೋದು ಚರ್ಚೆಗೆ ಬಂತು. ಅದೊಂದೇ ಅಲ್ಲ, UPSC ಒಂದೇ ಅಲ್ಲ, ಅಲ್ಲಿ ಮುಂದೆಲೆ ಜಾಸ್ತಿ ಬಂತು. ಅದಕ್ಕಿಂತ ಮುಂಚೆ ಆಗದಲ್ಲೇ ಇರೋರು ಕೆಲವರು ರಾಮಾಯಣ ನಡೆದಿತ್ತ, ಅದು ಸತ್ಯನಾ? ಕೆಲವರು ಹೇಳ್ತಾರೆ, ನೀನ್ ರಾಮಾಯಣ ನಡೆದಿತ್ತ ಇಲ್ಲ ಬಿಟ್ಬಿಡಿ, ನೀವು ಒಂದು ಪಿಕ್ಚರ್ ನೋಡಿ ನೀವು ಓಕೆ ಅಂತ ಹೇಳ್ತಾರೆ. ಒಬ್ಬ ಮಾಮೂಲಿ ಈಗಿನ ಕಾಂಟೆಂಪರರಿ ಅಂದ್ರೆ ಪ್ರಸ್ತುತ ಯಾರ ಒಬ್ಬರು ಕವಿಗಳು ಬರ್ದಿದ್ದನ್ನ ಗ್ರಂಥ ಚೆನ್ನಾಗಿದೆ ಅಂತ ಹೇಳ್ತಾರೆ.